ನಮಸ್ಕಾರ, ಬಸವ ಟೈಮ್ಸ್ಗೆ ಸ್ವಾಗತ. ಪಶ್ಚಿಮ ಬಂಗಾಳದಲ್ಲಿ ಆಘಾತಕಾರಿ ಘಟನೆ ನಡೆದಿದೆ. ಕಡಿಮೆ ತರಗತಿಯ ವಿದ್ಯಾರ್ಥಿಗಳು ಮಹಿಳಾ ಶಿಕ್ಷಕಿಯ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ಎನ್ನಲಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. ಮುಂದಿನ ಕ್ರಮದ ಬಗ್ಗೆ ಮಾಹಿತಿ ನಿರೀಕ್ಷಿಸಲಾಗಿದೆ. ಆಸ್ತಿಗಳನ್ನ ನಿಯಮಾನುಸಾರ ಖಾತಾಗೆ ಪರಿವರ್ತಿಸಲು ಅವಕಾಶ, ಅಕ್ರಮ ಬಡಾವಣೆಗಳ ರಸ್ತೆಗಳನ್ನು ಸಾರ್ವಜನಿಕ ರಸ್ತೆಗಳಾಗಿ ಘೋಷಿಸಲು ಸರ್ಕಾರಕ್ಕೆ ವಿಧಾನಸಭೆ ಅನುಮತಿ. ಅಪಾರ್ಟ್ಮೆಂಟ್ ಮಾಲೀಕರಿಗೆ ಗುಡ್ ನ್ಯೂಸ್. ಚಿಂತಾಮಣಿಯಲ್ಲಿ ಆಧುನಿಕ ಸೌಲಭ್ಯಗಳ ಪಂಚಾಯಿತಿ ಭವನ ಹಾಗೂ ಸಾಮರ್ಥ್ಯ ವೃದ್ಧಿ ಕೇಂದ್ರ ಉದ್ಘಾಟನೆ. ಡಿಸಿಎಂ ಪರಮೇಶ್ವರ್, ಸಚಿವ ಖಂಡ್ರೆ ಉಪಸ್ಥಿತಿ. ನೋಡಿ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸೇ. ನೀವು ಹೇಳ್ದಂಗೆ ಮುಂಚೆ ಕ್ರೈಮ್ CBD ಗೆ, ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ಗೆ ಬಹಳ ಲಿಮಿಟೆಡ್ ಇತ್ತು. ಆದ್ರೆ ಈಗ ORR ಇಂದ STT ಇಂದಾನು ಕೂಡ ನಾವು ನೋಡ್ಬೋದು. ಹೊರವಲಯದಿಂದ ಒಳಗಡೆ ಬರ್ತಾ ಇರೋದು ಕೂಡ ನಾವು ನೋಡ್ತಾ ಇದೀವಿ. ರೋಡ್ ರೇಜ್ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಮೈಗ್ರೆಂಟ್ ಪಾಪ್ಯುಲೇಷನ್ ಇಂದ ನೀವು ಹೇಳ್ದಂಗೆ ವಲಸಿಗರು ಇರ್ಬೋದು, ಅವ್ರದ್ದಾದಂತ ಒಂದು ಕಲ್ಚರ್ಗಳನ್ನ ತರ್ತಾ ಇದ್ರು ಇಲ್ಲಿ. ಅವಾಗ ಸಾಕಷ್ಟು ಸಂಘರ್ಷ ಆಗ್ತದೆ. ಮುಂಚೆ ನಮ್ಮಲ್ಲಿ ಇಷ್ಟು ರೋಡ್ ರೇಜ್ ಇರಲಿಲ್ಲ. ಡೆಲ್ಲಿನಲ್ಲಿ ಇರುವಂತ ರೋಡ್ ರೇಜ್ ಇವತ್ತು ನಾವು ಇಲ್ಲಿ ಕಾಣ್ತಾ ಇದೀವಿ. ಆಮೇಲೆ ಹೆಚ್ಚಾಗಿ ಯಾರು ಮಾಡ್ತಾ ಇರೋದು? ಹೊರಗಿನವ್ರೆ ಬಂದು ಇಲ್ಲಿ ನಮ್ಮ ಕನ್ನಡಿಗರ ವಿರುದ್ಧ ಮಾತನಾಡೋದು ಅಥವಾ ಕಲೆ ಬಗ್ಗೆ, ಭಾಷೆ ಬಗ್ಗೆ ಮಾತಾಡೋದು, ಅದೆಲ್ಲ ನಡೆದಿದೆ. ವಿ ಹ್ಯಾವ್ ಟು ಕಂಟ್ರೋಲ್ ದಿಸ್. ಅದಕ್ಕೆ ಅಲ್ವಾ ನಾವು ಕೇಂದ್ರ ಸರ್ಕಾರದವ್ರು ಹೇಳ್ತಾ ಇದೀವಿ, ನಮಗೆ ಹೆಚ್ಚು ಹಣ ಯಾಕೆ ಕೊಡಿ ಅಂತ ಇರೋದಂದ್ರೆ, ವಿ ಆರ್ ದ ಸಿಟಿ ದಟ್ ಈಸ್ ಅಬ್ಸಾರ್ಬಿಂಗ್ ದಿ ಹೈಯೆಸ್ಟ್ ಮೈಗ್ರೆಂಟ್ಸ್. ನಿಮ್ಗೆ ನೇಪಾಳಿಗಳು ಇಲ್ಲಿ ಬರ್ತಾ ಇದ್ದಾರೆ, ನಿಮಗೆ ಇಲ್ಲಿ ಉತ್ತರ ಪ್ರದೇಶದವರು, ಮಧ್ಯಪ್ರದೇಶದವರು, ಬಿಹಾರದವರು, ನಾರ್ತ್ ಈಸ್ಟ್ ಅವರು, ಬೆಂಗಳೂರಿನಲ್ಲಿ ಯಾವ ಹೋಟೆಲಿಗೆ ನೋಡಿದ್ರು ನಾರ್ತ್ ಈಸ್ಟ್ ಅವರೇ ಇದ್ದಾರೆ. ಬರಬೇಡಿ ಅಂತ ಹೇಳ್ತಾ ಇಲ್ಲ. ಬಂದಾಗ ಇಲ್ಲಿನ ನಮ್ಮ ಸಂಸ್ಕೃತಿ ಏನಿದೆ, ಭಾಷೆ ಏನಿದೆ, ಅದಕ್ಕೆ ಗೌರವ ಕೊಡಿ. ಹೇಗೆ ನಾವು ಅಲ್ಲಿ ಬಂದಾಗ ನಿಮ್ಗೆ ಕೊಡ್ತೀವಲ್ಲ, ಅದೇ ಗೌರವ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ನೀವು ಹೇಳ್ದಂಗೆ ಇವತ್ತು ಡ್ರಗ್ಸ್ ಹಾವಳಿ ಆಗ್ತಾ ಇದೆ. ಎಲ್ಲಿಂದ ಬರ್ತಾ ಇರೋದು ಸರ್? ಇದು ಕನ್ನಡಿಗರು ಮಾಡ್ತಾ ಇರೋದಾ? ಇವ್ರ ಹೆಚ್ಚು ಹಾವಳಿ ನೈಜೀರಿಯಾದಿಂದ ಬರ್ತಾ ಇರೋದು. ನೈಜೀರಿಯಾ ಮತ್ತೆ ನೇಪಾಳಿಂದ ಆಗ್ತಾ ಇರೋದು. ಇಲ್ಲಿ ನೀವೇ ಅಕ್ರಮ ನಿಮ್ಮ ಬಾಂಗ್ಲಾದೇಶಿಗಳು ಇದ್ದಾರೆ, ಅವ್ರು ಎಲ್ಲಿಂದ ಬರ್ತಾರೆ? ನಾವು ಆಹ್ವಾನ ಮಾಡಿದ್ದೀವಿ ಅವ್ರಿಗೆ. ಇದು ಎಲ್ಲ ಕಡೆಯಿಂದ ಇದು ಬಾರ್ಡರ್ಗಳು ಪೋರಸ್ ಇರೋದ್ರಿಂದ ಇವೆಲ್ಲ ಆಗ್ತಾ ಇರೋದು. ಬಟ್ ಎಸ್, ವಿ ಆರ್ ವಿಜಿಲೆಂಟ್. ಇದು ತಡೆಗಟ್ಟಲಿಕ್ಕೆ ಸಾಕಷ್ಟು ಈಗ ನಿಮ್ದು ಬೇಡ ಬ್ರೋ ಕ್ಯಾಂಪೇನು ಡ್ರಗ್ಸ್ಗೋಸ್ಕರ ಇದೆ. ಟ್ರಾಫಿಕ್ ಅಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ AI ಕ್ಯಾಮ್ರಾಗಳನ್ನ ಅಳವಡಿಸ್ಕೊತಾ ಇದ್ದೀವಿ. ಕಮಿಷನರೇಟ್ ಅನ್ನ ವಿಭಜನೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಸೊ ದಟ್ ವಿ ಕ್ಯಾನ್ ಡಿಸೆಂಟ್ರಲೈಸ್ ಅವರ್ ಆಪರೇಷನ್ಸ್, ಡಿಸೆಂಟ್ರಲೈಸ್ ಅವರ್ ಪ್ರೊಸೆಸಸ್, ಬಟ್ ಅಟ್ ದ ಸೇಮ್ ಟೈಮ್ ಸ್ಟ್ರೆಂಥನ್ ದಿ ಹೈರಾರ್ಕಿ. ಅದನ್ನು ಕೂಡ ಮಾಡಬೇಕು ಅಂತ ಇದೆ. ಅವೆಲ್ಲ ನಾವು ಮಾಡ್ತಾ ಇದ್ದೀವಿ.